ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಳಿದಾಗ ಹೇಳಿ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಸತ್ಯ. ನಾನು ಹೇಳುವುದಿಲ್ಲ ಸತ್ಯ. ಡಾಕ್ಟರ್ ನಿಂತಿದ್ದೀರಿ, ಪಕ್ಕದ ಕೋರ್ಟಲ್ಲಿ ಕೇಸು, ಅಲ್ಲಿ ಹೋಗಿ. ಸಾರಿ ಇವರ, ಸಾರಿ. ಬಿಂಗಾ ಸಾಹೇಬ್ರೆ, ಸಾರಿ, ನಿಮ್ಮ ಕ್ರಾಸ್ ಎಕ್ಸಾಮಿನೇಷನು ತುಂಬ ದೀರ್ಘವಾಗಿ ಮಾಡಬೇಕಾಯಿತು. ಐ ಆಮ್ ವೆರಿ ಸಾರಿ. ಇಲ್ಲೊಂದು ಗೆಜೆಟ್ ನೋಟಿಫಿಕೇಶನ್ ಇದೆ ನೋಡಿ ಬಿಂಗಾ ಸಾಹೇಬ್ರೆ. ಹೇಮಗಿರಿನಲ್ಲಿ ತಲ್ವಾರೀಸ್ ಅನ್ನೋ ಕಂಪನಿಗೆ ರಾಜ್ಯ ಸರ್ಕಾರದಿಂದ 950 ಎಕರೆ ಕೃಷಿ ಜಮೀನನ್ನು ಅಕ್ವೈರ್ ಮಾಡಿ ಕೊಟ್ಟಿರೋದ್ರ ಬಗ್ಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಇದೆ. ಹೌದು. ತಾವು ಈ ಥರ ಅಕ್ವೈರ್ ಮಾಡಿದಾಗ ಈ ರಾಜ್ಯದ ಕೈಗಾರಿಕಾ ಮತ್ತು ಗೃಹ ಮಂತ್ರಿಯು ಮತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ರಿ. ಹೌದು. ಈ ಅಕ್ವಿಸಿಷನ್ನು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅಪ್ರೂವ್ ಆಗಿ, ಆಮೇಲೆ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಆಗಿ, ಆಮೇಲೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ, ಆಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು. ಹೌದು. ಎಲ್ಲ SEZಗಳು ಇಂಡಸ್ಟ್ರಿಯಲ್ ಪರ್ಪಸ್ ಅಕ್ವಿಸಿಷನ್ಗಳು ಹೀಗೆ ಆಗೋದು. ಇದನ್ನು ಈ SEZಗಳು, ಈ ಸ್ಪೆಷಲ್ ಅಕ್ವಿಸಿಷನ್ಸು, ಇದನ್ನು ಅಪ್ರೂವ್ ಮಾಡೋ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರು ಚೇರ್ಮನ್ ಆಗಿದ್ದರು. ಹೌದು. ತಾವು ಮತ್ತು ಅಲ್ಲಿ ಕೂತಿದ್ದಾರಲ್ಲ ಮುನಿಯಪ್ಪನವರು, ಇಬ್ಬರು ಚೇರ್ಮನ್ ಅಲ್ಲದೆ ಇನ್ನು ಮಿಕ್ಕ ಇಬ್ಬರು ಸದಸ್ಯರು ಆ ಸಬ್ ಕಮಿಟಿಗೆ. ಹೌದು. ಹೆಲಿಕಾಪ್ಟರ್ ಕಣ್ಮರೆ ಪ್ರಕರಣ ಆಯ್ತಲ್ಲ, ಅಂದರೆ ತಾವು ಮತ್ತು ರಾಜಾನಂದ ಸ್ವಾಮಿಯವರು ಸಹಸ್ರಕುಂಡ ಫಾರೆಸ್ಟಲ್ಲಿ ಹೆಲಿಕಾಪ್ಟರ್ ಇಳಿದು ಬಿಟ್ಟು ಕೆಲವು ಗಂಟೆಗಳ ಕಾಲ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ತಲ್ಲಣ ಉಂಟಾಗಿತ್ತಲ್ಲ. ಆಮೇಲೆ ತಾವು ರಾಜಾನಂದ ಸ್ವಾಮಿಯವರು ವಾಪಸ್ ಬಂದ್ರಲ್ಲ, ವಾಪಸ್ ಬಂದ 2ನೇ ದಿವಸ ಈ ಸಬ್ ಕಮಿಟಿ ಡಿಸಿಷನ್ಗೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರು ಅಪ್ರೂವ್ ಮಾಡಿ ಸೈನ್ ಹಾಕಿದ್ದು ಇರಬಹುದು. ಮುಂಚೆ ಈ ಹೇಮಗಿರಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಪೋಸಲ್ ಕ್ಯಾಬಿನೆಟ್ ಮುಂದೆ ಬಂದಾಗ ಸಬ್ ಕಮಿಟಿಗೆ ಹೋಗೋದಕ್ಕೆ ಮುಂಚೆ ರಾಜಾನಂದ ಸ್ವಾಮಿಯವರು ಇದನ್ನು ಕೊಡಕೂಡ್ದು ತಲ್ವಾರೀಸ್ ಕಂಪನಿಗೆ ಅಂತ ಹೇಳಿಬಿಟ್ಟು ಅಪೋಸ್ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ. ಹೌದಾ? ಹೌದು. ಮುಂಚೆ ಅಪೋಸ್ ಮಾಡಿದವರು ಆಮೇಲೆ 18/11/2010 ಇದಕ್ಕೆ ಸಹಿ ಹೇಗೆ ಹಾಕಿದ್ರು, ಹೇಗೆ ಅಪ್ರೂವ್ ಮಾಡಿದ್ರು ಇದನ್ನು? ನನ್ನನ್ನು ಕೇಳಿದ್ರೆ ನಾನೇ ಹೇಗೆ ಹೇಳಲಿ? ಅವ್ರನ್ನೇ ಕೇಳಬೇಕಷ್ಟೇ ನೀವು. ಹೀಗೆ ಈ ವಿಚಾರ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ರಾಜಾನಂದ ಸ್ವಾಮಿಯವರು ಅಪ್ರೂವ್ಡ್ ಅಂತ ಸೈನ್ ಹಾಕಿದ್ದು 18/11/2010. ಇಲ್ಲಿದೆ ನೋಡಿ ಡೇಟು. ಹೌದು. ಅಂದರೆ ರಾಜಾನಂದ ಸ್ವಾಮಿಯವರು ಸಾಯೋದಕ್ಕೆ 2 ದಿವಸ ಮುಂಚೆ 18/11/2010 ಈ ಫೈಲಿಗೆ ರಾಜಾನಂದ ಸ್ವಾಮಿಯವರು ಸೈನ್ ಹಾಕಿದ್ರಲ್ಲ, ಎಲ್ಲಿ, ಯಾವ ಜಾಗದಲ್ಲಿ ಅವರು ಸೈನ್ ಹಾಕಿದ್ದು? ನನ್ನ ಗೆಸ್ಟ್ ಹೌಸಲ್ಲಿ. ಈ ತಲ್ವಾರೀಸ್ ಕಂಪನಿಗೆ ತಮ್ಮ ಸರ್ಕಾರದಿಂದ 950 ಎಕರೆ ನವೆಂಬರ್ನಲ್ಲಿ ಅಕ್ವಿಸಿಷನ್ ಆಗಿ ಸ್ಯಾಂಕ್ಷನ್ ಆಯಿತು. ಹೌದು. ಫೆಬ್ರವರಿ ತಿಂಗಳಲ್ಲಿ ದಾಕ್ಷಿಣೀಸ್ ಏರೋ ಇಂಜಿನಿಯರಿಂಗ್ ಅನ್ನೋ ಕಂಪನಿ ಈ ತಲ್ವಾರೀಸ್ ಅನ್ನೋ ಕಂಪನಿನ ಟೇಕ್ ಓವರ್ ಮಾಡಿತು. ಹೌದಾ ಅಲ್ವಾ? ಹೌದು.
ದಕ್ಷಿಣಿ ಏರೋ ಇಂಜಿನಿಯರಿಂಗ್ ಕಂಪ್ನಿದು ಆಡಿಟೆಡ್ ಪೇಪರ್ಸ್ ಇದೆ ನನ್ನ ಹತ್ರ. ತಮ್ಮದು 55% ಶೇರ್ಸ್ ಇದೆ ಇದರಲ್ಲಿ. ಹೌದಾ ಅಲ್ವಾ? ಹೌದು, ನಂದು ಇದರಲ್ಲಿ 55% ಶೇರ್ಸ್ ಇದೆ. ಅಂದರೆ ಅದರ ಅರ್ಥ ಬಿಂಗ ಸಾಹೇಬ್ರೆ, 950 ಎಕರೆ ಜಮೀನನ್ನು ತಾವು ಬೇರೆಯವ್ರ ಹೆಸರಲ್ಲಿ ಅಕ್ವೈರ್ ಮಾಡಿಸ್ಬಿಟ್ಟು ಆ ಬೇರೆಯವ್ರನ್ನ ತಾವು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರಿ. ಅಂದರೆ ಇಡೀ 950 ಎಕರೆ ಜಮೀನು ತಮ್ಮದಾಗೋಯ್ತು. ಬಿಸ್ನೆಸ್ ಅಂದಮೇಲೆ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು ಎಲ್ಲ ಇರುತ್ತೆ. ಈ ಹೇಮಗಿರೀಸ್ ತಲ್ವಾರಿಸ್ ಕಂಪನಿ ಥರಾನೇ ಆವತ್ತು ಅಂದರೆ 18/11/2010 5 ಕಂಪನಿಗಳಿಗೆ ಬೇರೆ ಬೇರೆ ಕಡೆ ಲ್ಯಾಂಡ್ಸ್ ಕೊಟ್ಟು ಅದರ ಅಪ್ರೂವಲ್ಗೆ ಅವತ್ತೇ ರಾಜಾನಂದ ಸ್ವಾಮಿಯವರು ಸಹಿ ಮಾಡಿದ್ರು. ಗ್ಲೈಡ್ವೆಲ್ ಇಂಡಿಯಾ, ಡ್ರೀಮ್ಸ್ ಫ್ಯಾಕ್ಟರಿ, ಗುಡರ್ತ್ ಎಲೆಕ್ಟ್ರಾನಿಕ್ಸ್, ಸಿನ್ಬಿ ಅಂಡ್ ಆಳ್ವಾರಿಸ್ ಮತ್ತು ಈ ತಲ್ವಾರಿಸ್ 5 ಕಂಪನಿಗಳಿಗೆ ಲ್ಯಾಂಡ್ ಅಕ್ವೈರ್ ಆಗಿದ್ದು ಆವತ್ತೇ ಸಹಿ ಆಯಿತು 18/11/2010 ರಾಜಾನಂದ ಸ್ವಾಮಿಯವರಿಂದ. ಹೌದಾ? ಈ ಕಂಪನಿಗಳಿಗೆ ಕ್ರಮವಾಗಿ 830 ಎಕರೆ, 1300 ಎಕರೆ, 840 ಎಕರೆ, 935 ಎಕರೆ, 1600 ಎಕರೆ, ಹೇಮಗಿರಿ, ದೇವಸಾಗರ, ಸುಡಕೊಪ್ಪ, ಮಲ್ಗೇಪುರ ಈ ಸುತ್ತಮುತ್ತ ಕೃಷಿ ಜಮೀನನ್ನು ಅಕ್ವೈರ್ ಮಾಡಿಸ್ಬಿಟ್ಟು ಆ ಕಂಪನಿಗಳಿಗೆ ಕೊಟ್ಟು ಬಿಟ್ರಿ. ಆಮೇಲೆ ಆ ಕಂಪನಿಗಳನ್ನು ತಾವು, ಮುನಿಯಪ್ಪನವರು, ಪರಮಾನಂದ ಗೌಡರು ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಅದನ್ನು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರಿ. ಅದರಲ್ಲಿ 2 ಕಂಪನಿಗಳಲ್ಲಿ ಮುನಿಯಪ್ಪನವರ ಅಳಿಯಂದು ಕಂಟ್ರೋಲಿಂಗ್ ಶೇರ್ಸ್ ಇದೆ. ಒಂದರಲ್ಲಿ ಪರಮಾನಂದ ಗೌಡರ ಮಗಂದು ಕಂಟ್ರೋಲಿಂಗ್ ಶೇರ್ಸ್ ಇದೆ. ಇನ್ನು 2ರಲ್ಲಿ ತಮ್ಮದು ಕಂಟ್ರೋಲಿಂಗ್ ಶೇರ್ಸ್ ಇದೆ. ನನ್ನ ಹತ್ರ ದಾಖಲೆಗಳಿದೆ. ಇಲ್ಲ ಅನ್ನೋದಾದ್ರೆ ಹೇಳಿ. ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದು. ಈ ಎಲ್ಲ ಕಂಪನಿಗಳು ತಮಗೆ ಜಮೀನು ಬೇಕು ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಆ ಪ್ರಪೋಸಲ್ ಕ್ಯಾಬಿನೆಟ್ ಮುಂದೆ ಬಂದಾಗ ಆಗಿನ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರು ಇದ್ಯಾವ ಕಂಪನಿಗೂ ಅಕ್ವಿಷನ್ಗೆ ಲ್ಯಾಂಡ್ ಕೊಡ್ಕೊಡ್ದು ಅಂತ ಗಲಾಟೆ ಮಾಡಿದ್ರು, ವಾಪಸ್ ಮಾಡಿದ್ರು. ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದು. ಹೀಗೆ ಎಲ್ಲ ಕಂಪನಿಗಳಿಂದಾನು ಸರ್ಕಾರಕ್ಕೆ ಪ್ರಪೋಸಲ್ಸ್ ಬಂದಿದ್ದು, ಅದು ಕ್ಯಾಬಿನೆಟ್ ಮುಂದೆ ಬಂದಿದ್ದು 4/11/2010. ರಾಜಾನಂದ ಸ್ವಾಮಿಯವರು ಉಗ್ರವಾಗಿ ಪ್ರತಿಭಟಿಸಿದ್ರು, ಆಗೋದಿಲ್ಲ ಅಂತ ಹೇಳಿ. ಹಾ, ಹೌದು. ಆಮೇಲೆ ಹೆಲಿಕಾಪ್ಟರ್ ಕಣ್ಮರೆ ಪ್ರಕರಣ ಆದಮೇಲೆ ರಾಜಾನಂದ ಸ್ವಾಮಿಯವರು ತಾವು ವಾಪಸ್ಸು ಬಂದ ತಕ್ಷಣ ಯಾವುದೇ ಚಕಾರ ಇಲ್ಲದೆ ರಾಜಾನಂದ ಸ್ವಾಮಿಯವರು ಎಲ್ಲ ಫೈಲ್ಗಳಿಗೂ ಸಹಿ ಮಾಡಿಬಿಟ್ರು. ಇರಬಹುದು. ಅಲ್ಲಿ ಉಗ್ರವಾಗಿ ಪ್ರತಿಭಟಿಸಿದವರು ಇಲ್ಲಿ ತಕ್ಷಣ ಒಂದೇ ದಿವಸ ಎಲ್ಲ ಫೈಲ್ಗಳಿಗೂ ಸೈನ್ ಮಾಡಿಬಿಡ್ತಾರೆ. ಅಂದ್ರೆ ಹೆಲಿಕಾಪ್ಟರ್ ಕೂತು ಬಂದ ತಕ್ಷಣನೇ ರಾಜಾನಂದ ಸ್ವಾಮಿಯವರು ಬದಲಾಗ್ಬಿಟ್ರ. ಅಲ್ವಾ? ಅಲ್ಲಿಗೆ ಹೆಲಿಕಾಪ್ಟರ್ ಹೋಗೋದಕ್ಕೆ ಮುಂಚೆ ಉಗ್ರವಾಗಿ ವಿರೋಧಿಸಿದ್ದ ಲ್ಯಾಂಡ್ ಅಕ್ವಿಷನ್ಗಳಿಗೆಲ್ಲಾನು ಅಲ್ಲಿಂದ ಬಂದ ತಕ್ಷಣ ಅಪ್ರೂವ್ ಮಾಡಿ ಸೈನ್ ಹಾಕ್ಬಿಡ್ಬೇಕಾದ್ರೆ ಮನುಷ್ಯ ಬದಲಾಗಿರ್ಬೇಕು, ಇಲ್ಲ ಅವ್ರ ಮನಸ್ಸು ಬದಲಾಗಿರ್ಬೇಕು ಅಲ್ವಾ? ನನಗೆ ಗೊತ್ತಿಲ್ಲ. ಅವರು ಸಹಿ ಮಾಡಿದ್ದಂತೂ ಹೌದು. ನಿಮ್ಮ ಹತ್ರನೇ ಅವರು ಸಹಿ ಮಾಡಿದ ಪೇಪರ್ಸ್ಗಳ ಕಾಪಿಗಳು ಇದಾವಲ್ಲ. ಹೆಲಿಕಾಪ್ಟರ್ ಕಣ್ಮರೆ ಆಯ್ತಲ್ಲ, ಆಗ ತಾವು ರಾಜಾನಂದ ಸ್ವಾಮಿಯವರು ಇಬ್ರು ಹೋಗಿದ್ದೆ. ಹೌದು. ಆ ಹೆಲಿಕಾಪ್ಟರ್ ತಮ್ಮದೇ ಮತ್ತು ಪೈಲಟ್ ಕೂಡ ತಮ್ಮ ಕಡೆಯವರೇ. ಹಾಂ, ಹೌದು. ನನ್ನ ಹೆಲಿಕಾಪ್ಟರ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದ? ಕರ್ಕೊಂಡು ಹೋಗಬಾರ್ದು ಅಂತ ಅಲ್ಲ, ತಮಗೆ ಸೇರಿದ ಹೆಲಿಕಾಪ್ಟರ್, ತಮ್ಮ ಕಡೆ ಪೈಲಟ್, ಇದರಲ್ಲಿ ಕೂತು ವಾಪಸ್ ಬಂದ ತಕ್ಷಣ ರಾಜಾನಂದ ಸ್ವಾಮಿಯವರಿಗೆ
ಮನಸ್ಸು ಬದಲಾಗ್ಬಿಡ್ತಲ್ಲ. ತಮ್ಮ ಹೆಲಿಕಾಪ್ಟರ್ನಲ್ಲಿ ವಿಶೇಷವಾದ ಶಕ್ತಿ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅವತ್ತು ಹೆಲಿಕಾಪ್ಟ್ರಲ್ಲಿ ಹೋದ್ರಲ್ಲ ತಾವು ರಾಜಾನಂದ ಸ್ವಾಮಿ, ಅವತ್ತು ಏನೇನು ನಡೀತು ದಯವಿಟ್ಟು ಹೇಳಿ ಸರ್. ಅಬ್ಜೆಕ್ಷನ್ ಯುವರ್ ಆನರ್, ಟೋಟಲಿ ಇರ್ರೆಲೆವೆಂಟ್. ಅವರು ಹೆಲಿಕಾಪ್ಟರ್ನಲ್ಲಿ ಹೋಗೋದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ? ಯುವರ್ ಆನರ್, 20/11/2010 IB ಹತ್ರ ಕೊಲೆಯಾಗಿದ್ದು ರಾಜಾನಂದ ಸ್ವಾಮಿಯವರಲ್ಲ, ಬದಲಾಗಿ ಅವರಣ್ಣ ಸೂರ್ಯಾನಂದ ಸ್ವಾಮಿಯವರು ಅನ್ನೋದು ಡಿಫೆನ್ಸ್ ಸ್ಟ್ಯಾಂಡ್ ಸಿನ್ಸ್ ಡೇ ನಂಬರ್ 1 ಯುವರ್ ಆನರ್. ಆದರೆ ಚಾರ್ಜ್ ಶೀಟ್ ಇರೋದು ಅವತ್ತು ರಾಜಾನಂದ ಸ್ವಾಮಿಯವರು ಕೊಲೆ ಆದರು ಅಂತ. ಹಾಗಾಗಿ ಆವತ್ತು ಮನುಷ್ಯ ಬದಲಾದ್ನ ಹೆಲಿಕಾಪ್ಟರಿಂದ ಬರೋ ವೇಳೆಗೆ ಅನ್ನೋ ಪ್ರಶ್ನೆ ಅತ್ಯಂತ ರೆಲೆವೆಂಟ್ ಆಗುತ್ತೆ ಯುವರ್ ಆನರ್. ಯುವರ್ ಆನರ್, ಬೈ ದಿ ಸೀರೀಸ್ ಆಫ್ ಕ್ವಶನ್ಸ್ ಈ ಕೋರ್ಟ್ಗೆ ಅರ್ಥವಾಗಿರಬಹುದು. ಅದಕ್ಕೆ ಮುಂಚೆ ಉಗ್ರವಾಗಿ ವಿರೋಧಿಸಿದ್ದ ರಾಜಾನಂದ ಸ್ವಾಮಿಯವರು ಫೈಲುಗಳಿಗೆ ಅಲ್ಲಿಂದ ಬಂದ ತಕ್ಷಣ ಯಾವುದೇ ಒತ್ತಾಯ ಇಲ್ಲದೆ ಸಹಿ ಹಾಕ್ಬಿಡ್ತಾರೆ. ಅಂದ್ರೆ ಮನುಷ್ಯ ಬದಲಾಗಿರ್ಬೇಕು. ಆ ಮನುಷ್ಯ ಬದಲಾಗಿದ್ದಾನೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಈ ಪ್ರಶ್ನೆಗಳ ಅವಶ್ಯಕತೆ ಇದೆ ಯುವರ್ ಆನರ್. ಆವತ್ತು ಹೆಲಿಕಾಪ್ಟರ್ನಲ್ಲಿ ಹೋದ ದಿವಸ ಏನೇನಾಯಿತು ಅನ್ನೋದ್ರ ಬಗ್ಗೆ ಐ ಥಿಂಕ್ ದಿಸ್ ಇಸ್ ರೆಲೆವೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೂಲ್ಡ್. ಮಚ್ ಒಬ್ಲೈಜ್ ಯುವರ್ ಆನರ್. ಸಾರಿ ಯುವರ್ ಆನರ್. ತಾವು ಅವತ್ತು ಹೆಲಿಕಾಪ್ಟರ್ನಲ್ಲಿ ಎಲ್ಲಿಗೆ ಹೊರಟಿದ್ರಿ ಸರ್? ಹೇಮಗಿರಿಗೆ. ಸಡನ್ ಆಗಿ ಹೇಮಗಿರಿ ಪ್ರೋಗ್ರಾಮ್ ಹಾಕಿದ್ದು ತಾವ ಮುಖ್ಯಮಂತ್ರಿಗಳ? ನಾನೇ. ಯಾಕೆ? ಅಲ್ಲಿ ಪಕ್ಷದ ಭಿನ್ನಮತೀಯ ಚಟುವಟಿಕೆ ಶುರುವಾಗಿತ್ತು. ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆ ಶುರುವಾದರೆ ಪಕ್ಷದ ಅಧ್ಯಕ್ಷರನ್ನು ತಾವು ಕರ್ಕೊಂಡು ಹೋಗಬೇಕು. ಬದಲಾಗಿ ರಾಜಾನಂದ ಸ್ವಾಮಿ ಅವರನ್ನು ತಾವು ಕರ್ಕೊಂಡು ಹೋದ್ರಿ. ಯಾಕೆ? ರಾಜಾನಂದ ಸ್ವಾಮಿಯವರು ಅಲ್ಲಿಗೆ ಬಂದ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ದೇವಧಾರದ MLA ರುದ್ರೇಗೌಡರು ಹೇಳಿದ್ರು. ಅದಕ್ಕೋಸ್ಕರ ಹೊರಟ್ವಿ. ಅಷ್ಟೊಂದು ಅರ್ಜೆಂಟ್ ಏನಿತ್ತು ಸರ್? ಒಂದು ದಿವಸ ಬಿಟ್ರೆ ನಮ್ಮ ಪಕ್ಷ ಜನಹಿತ ಪಕ್ಷವನ್ನು ಬಿಟ್ಟು ಅವರು ಅಂತ್ಯೋದಯ ಪಕ್ಷವನ್ನು ಸೇರ್ತಾ ಇದ್ರು. 20 ಜನರ ಪ್ರಶ್ನೆ. ಅದಕ್ಕೋಸ್ಕರ ರುದ್ರೇಗೌಡರು ಹೇಳಿದ್ರು ದಯವಿಟ್ಟು ಬನ್ನಿ ಅಂತ. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋದೆ. ಯಾವಾಗ ರುದ್ರೇಗೌಡರು ಹಾಗೆ ಹೇಳಿದ್ದು? ಈ ವಿವರ ಎಲ್ಲ 20 ಜನ ಸದಸ್ಯರು ಪಕ್ಷ ಬಿಟ್ಟು ಹೋಗ್ತಾರೆ, ಮುಖ್ಯಮಂತ್ರಿಯವರೇ ಬರಬೇಕು ಅಂತ ಯಾವತ್ತು? ನಾವು ಹೋಗೋ ಹಿಂದಿನ ದಿವಸ 15ನೇ ತಾರೀಕು ನವೆಂಬರ್. ಎಲ್ಲಿಂದ ಸರ್ ರುದ್ರೇಗೌಡರು ಮಾತಾಡಿದ್ದು? ಹೇಮಗಿರಿ ಹತ್ರ ಇರೋ ದೇವಧಾರ ಎನ್ನುವ ಊರಿಂದ. ನವೆಂಬರ್ 15ನೇ ತಾರೀಕು. ನವೆಂಬರ್ 15ನೇ ತಾರೀಕು ನೋಡಿ, ಇದೇ ರುದ್ರಾಕ್ಷಿಪುರದಲ್ಲಿರೋ ಎಲಿಜಬೆತ್ ಹಾರ್ಟ್ ಸ್ಪೆಷಾಲಿಟಿ ಸೆಂಟರ್ನಲ್ಲಿ ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅವರು ಇದೇ ಊರಲ್ಲಿ ಮಲಗಿದ್ರು, ದೇವಧಾರ ಊರಲ್ಲಿ ಇರಲಿಲ್ಲ ಅಂತ ಹೇಳ್ತೇನೆ. ಎಲ್ಲಿ ಕೊಡಪ್ಪ ಹಾಸ್ಪಿಟಲ್ ರೆಕಾರ್ಡ್ಸ್. ನೋಡಿ ಇಲ್ಲಿದೆ ಎಲಿಜಬೆತ್ ಹಾಸ್ಪಿಟಲ್ದು ಹಾರ್ಟ್ ಸೆಂಟರ್ನಲ್ಲಿ ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅವರು ದೇವಧಾರ ಊರಿಂದಾಗಲಿ ಈ ಊರಿಂದಾಗಲಿ ಮಾತಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ನೀವು ಹೇಳೋ ದಿವಸ ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅಂದರೆ ನೀವು ಸುಳ್ಳೆ ಭಿನ್ನ ಮತದ ನೆಪ ಹೇಳಿಕೊಂಡು ರಾಜಾನಂದ ಸ್ವಾಮಿಯವರಿಲ್ಲಿಂದ ನಿಮ್ಮ ಪೈಲಟ್ ಇರತಕ್ಕಂಥ ನಿಮ್ಮ ಹೆಲಿಕಾಪ್ಟರ್ನಲ್ಲಿ ಹಾರೋ ಹಾಗೆ ಮಾಡಿದ್ರಿ ಮತ್ತು ಹೆಲಿಕಾಪ್ಟರ್ ಕಣ್ಮರೆಯಾಗೋ ಥರ ನಾಟಕ ಮಾಡಿದ್ರಿ ಅಂತ ಹೇಳ್ತೇನೆ. ಇಲ್ಲ, ಸುಳ್ಳು. ಅಲ್ಲಿ 106 ಜನ ಪೊಲೀಸ್ನವರು ಕಮಾಂಡೋಗಳು ನಮ್ಮನ್ನು ಹುಡುಕ್ತಾ ಇದ್ರು. ಹಾಗಿದ್ದ ಮೇಲೆ ನಾನು ಹೇಗೆ ಅವ್ರನ್ನ ಕಣ್ಮರೆ ಮಾಡೋಕೆ ಸಾಧ್ಯ? ಓಕೆ, ಹೆಲಿಕಾಪ್ಟರ್ ಕಣ್ಮರೆ ಆಗೋ ಕಾರಣ ಏನು ಸರ್? ಅವತ್ತು ಕಾಡಲ್ಲಿ ದಾರಿ ತಪ್ಪಿದ್ವಿ, ಫೋರ್ಸ್ ಲ್ಯಾಂಡಿಂಗ್ ಮಾಡಿದ್ವಿ. ಆಮೇಲೆ ಅವತ್ತು ರಾತ್ರಿ ತಾವು ಮತ್ತು ರಾಜಾನಂದ ಸ್ವಾಮಿಯವರು ಹೆಲಿಕಾಪ್ಟರ್ ಹತ್ರನೇ ಇದ್ರ? ಇಲ್ಲ,
ದಾರಿ ಹುಡ್ಕೊಂಡು ಇಬ್ಬರೇ ಹೋಗಿದ್ವಿ. ಯಾವುದೋ ಮಂಟಪದಲ್ಲಿ ಬೆಳಗಿನವರೆಗೂ ಇದ್ವಿ. ತಾವು ಇಡೀ ರಾತ್ರಿ ಮಂಟಪದಲ್ಲಿ ಕೂತಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇಲ್ಲ. ತಾವೆಷ್ಟು ಜನ ಆ ಹೆಲಿಕಾಪ್ಟರಲ್ಲಿ ಹೋಗಿದ್ದು ಪೈಲಟ್ ಬಿಟ್ಟು? ಇಬ್ಬರೇ. ಹೆಲಿಕಾಪ್ಟರಲ್ಲಿ ಎಷ್ಟು ಸೀಟ್ ಇತ್ತು ಪ್ರಯಾಣಿಕರದು? 5. ಆವತ್ತು ಆ ಹೆಲಿಕಾಪ್ಟರ್ನಲ್ಲಿ 5 ಸೀಟ್ಗಳಿದ್ರೂ ಕೂಡ ತಾವು ರಾಜಾನಂದ ಸ್ವಾಮಿಯವರು ಇಬ್ಬರೇ ಹೋದ್ರಿ. ರಾಜಾನಂದ ಸ್ವಾಮಿಯವರ ಪಿ ಆಗಲಿ ತಂಪಿ ಆಗಲಿ ಸೆಕ್ಯೂರಿಟಿ ಪೊಲೀಸ್ನವರಾಗಲಿ ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ. ಅಂದರೆ ಯಾರಿಗೂ ಗೊತ್ತಾಗಬಾರದಂಥ ಒಂದು ಸಂಗತಿ ಇತ್ತು. ಅದಕ್ಕೋಸ್ಕರ ಯಾರನ್ನೂ ಕರ್ಕೊಂಡು ಹೋಗದೆ ಅವಾಯ್ಡ್ ಮಾಡಿದ್ರಿ, ಇಬ್ಬರೇ ಹೋದ್ರಿ ಅಂತ ಹೇಳ್ತೀನಿ. ಇಲ್ಲ. ನಾನು ಹೇಳ್ತೇನೆ, ಹೆಲಿಕಾಪ್ಟ್ರಲ್ಲಿ ಇಳೀತಲ್ಲ, ಇಳಿದ ಮೇಲೆ ತಾವು ರಾಜಾನಂದ ಸ್ವಾಮಿಯವ್ರನ್ನ ಕರ್ಕೊಂಡು ಹೋದ್ರಿ ಸಹಸ್ರಕುಂಡ ಫಾರೆಸ್ಟು. ಅಲ್ಲಿಗೆ ದೇವಕೊಂಡ ಊರು ಹತ್ರನೇ ಇದೆ. ದೇವಕೊಂಡ ಊರಿಗೆ ಹೋಗೋ ಹಾಗೆ ಕಾರಲ್ಲಿಗೆ ಬರೋಕೆ ಏರ್ಪಾಟ್ ಮಾಡಿದ್ರಿ. ಅಲ್ಲಿ ರಾಜಾನಂದ ಸ್ವಾಮಿಯವರ ಕೊಲೆಯನ್ನು ಏರ್ಪಾಟ್ ಮಾಡಿದ್ರಿ. ಸೂರ್ಯಾನಂದ ಸ್ವಾಮಿಯವ್ರನ್ನ ದೇವಕೊಂಡದ ಹತ್ರ ಯಾರ್ದೋ ಫಾರ್ಮ್ ಹೌಸ್ನಲ್ಲಿ ಬಚ್ಚಿಟ್ಟಿದ್ರಿ, ಸತ್ಯನಾರಾಯಣ ಚೌಧರಿ ಅನ್ನೋರ ಫಾರಮ್ನಲ್ಲಿ. ಆಮೇಲೆ ಬರೋವಾಗ ನೀವು ಸೂರ್ಯಾನಂದ ಸ್ವಾಮಿಯವ್ರನ್ನ ಕರ್ಕೊಂಡು ಹೆಲಿಕಾಪ್ಟರ್ ಹತ್ರ ಬಂದ್ರಿ. ವಾಪಸ್ ತಾವು ರುದ್ರಾಕ್ಷಿಪುರಕ್ಕೆ ಬರೋವಾಗ ತಾವು ಸೂರ್ಯಾನಂದ ಸ್ವಾಮಿ ಇಬ್ಬರು ಬಂದ್ರಿ. ಹಾಗೆ ಹೋಗೋವಾಗ ರಾಜಾನಂದ ಸ್ವಾಮಿಯವರು, ರುದ್ರಾಕ್ಷಿಪುರಕ್ಕೆ ಬರೋವಾಗ ಸೂರ್ಯಾನಂದ ಸ್ವಾಮಿಯವರು ಆಗಿದ್ದರಿಂದಾನೆ. ಮುಂಚೆ ಎಲ್ಲದನ್ನು ಅಪೋಸ್ ಮಾಡಿದ್ದ ರಾಜಾನಂದ ಸ್ವಾಮಿಯವರು ಹೆಲಿಕಾಪ್ಟರಲ್ಲಿ ವಾಪಸ್ ಬಂದ ತಕ್ಷಣ 2ನೇ ದಿವಸ 5 ಫೈಲ್ಗಳಿಗೆ ಯಾವುದೇ ವಿರೋಧವಿಲ್ಲದೆ ಸಹಿ ಮಾಡಿಬಿಟ್ರು ತಮ್ಮ ಗೆಸ್ಟ್ ಹೌಸ್ನಲ್ಲಿ ಕೂತ್ಕೊಂಡು. ಸುಳ್ಳು. ಈ 5 ಅಕ್ವಿಸಿಷನ್ ಫೈಲ್ಗಳು ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ಕೂತಿದ್ದಾಗ ರಾಜಾನಂದ ಸ್ವಾಮಿಯವರು ಸಹಿ ಮಾಡಿದ್ರು ಅಂತ ಹೇಳ್ತೀರಿ. ಹೌದು. ಆವತ್ತು ಆ ಫೈಲ್ಗಳ ಮೇಲೆ ಸಹಿ ಮಾಡಿದ್ರಲ್ಲ, ಆ ಸಹಿ ಇದ್ದ ಶೀಟಿನ ಜೊತೆಗೆ ರಾಜಾನಂದ ಸ್ವಾಮಿಯವರ ಅಧಿಕೃತ ಸಹಿಯನ್ನ ಲಗತ್ತು ಮಾಡಿ ನಾನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೆ. ಇವೆರಡು ಸಹಿ ಒಬ್ಬರೇ ಮಾಡಿದ್ದ ಅಲ್ವಾ ಅಂತ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನವ್ರು ನನಗೆ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೊಡಪ್ಪ ಅದು? ನೋಡಿ, ಇಲ್ಲಿದೆ. ಅವತ್ತು ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ಸಹಿ ಮಾಡಿದ್ರಲ್ಲ ಮುಖ್ಯಮಂತ್ರಿಯವರು, ಅದು ರಾಜಾನಂದ ಸ್ವಾಮಿಯವರ ಅಧಿಕೃತ ಸಹಿ ಅಲ್ಲ, ಅದಿನ್ಯಾರೋ ಮಾಡಿರೋ ಸಹಿ. ರಾಜಾನಂದ ಸ್ವಾಮಿಯವರ ಸಹಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಇದು ಕಳಿಸಿದ್ದಾರೆ. ಅದು ರಾಜಾನಂದ ಸ್ವಾಮಿಯವರೇ ಆಗಿದ್ದಿದ್ರೆ ರಾಜಾನಂದ ಸ್ವಾಮಿಯವರು ಸಹಿ ಇರಬೇಕಾಗಿತ್ತಲ್ಲ. ಅದು ರಾಜಾನಂದ ಸ್ವಾಮಿಯವರು ಅಲ್ಲದೆ ಇರೋದ್ರಿಂದ ಆ ಸಹಿಗೂ ರಾಜಾನಂದ ಸ್ವಾಮಿಯವರ ಅಧಿಕೃತ ಸಹಿಗೂ ಸಂಬಂಧವೇ ಇಲ್ಲ. ಆಮೇಲೆ ನಾನು ಇನ್ನೊಂದು, ಸೂರ್ಯಾನಂದ ಸ್ವಾಮಿಯವರು ಒಂದು ಕ್ರಯ ಮಾಡಿಕೊಂಡಿದ್ರು ಅವ್ರ ಊರಲ್ಲಿ. ಆ ಕ್ರಯದ ಕಾಪಿಯನ್ನ ಮತ್ತು ಇದೇ ಈ ಫೈಲ್ ಮೇಲಿದ್ದ ಸಹಿ, ಇವೆರಡನ್ನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀನಿ. ಇಲ್ಕೊಡಿ. ಅವರು ಅವೆರಡನ್ನು ಕಂಪೇರ್ ಮಾಡಿ ಒಪಿನಿಯನ್ ಕೊಟ್ಟಿದ್ದಾರೆ, ಇವೆರಡು ಸಹಿನೂ ಒಂದೇ ಅಂತ. ಅಂದ್ರೆ ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ಅಕ್ವಿಸಿಷನ್ಗಳಿಗೆ ಆವತ್ತು ರಾಜಾನಂದ ಸ್ವಾಮಿ ಹೆಸರಲ್ಲಿ ಬಂದಿದ್ರಲ್ಲ, ಅವರು ಮಾಡಿದ ಸಹಿ ಮತ್ತು ಊರಲ್ಲಿ ಸೂರ್ಯಾನಂದ ಸ್ವಾಮಿಯವರು ಕ್ರಯಪತ್ರ ಮಾಡಿಕೊಟ್ಟಾಗ ಮಾಡಿದ ಸಹಿ ಎರಡು ಒಂದೇ. ಅಂದ್ರೆ ಸೂರ್ಯಾನಂದ ಸ್ವಾಮಿಯವರ ಸಹಿ ಇದು, ರಾಜಾನಂದ ಸ್ವಾಮಿಯವರ ಸಹಿ ಅಲ್ಲ. ಅಂದರೆ ಆವತ್ತು ತಮ್ಮ ಗೆಸ್ಟ್ ಹೌಸಲ್ಲಿದ್ದಿದ್ದು ಸೂರ್ಯಾನಂದ ಸ್ವಾಮಿಯವರು.
ವಾಯ್ಸ್ ಬೇರೆ ಥರ ಇತ್ತು, ಮನುಷ್ಯ ಬೇರೆ ಥರ ಇದ್ದರು, ಸಹಿ ಬೇರೆ ಥರ ಇತ್ತು. ರಾಜಾನಂದ ಸ್ವಾಮಿಯವರು ಹೇಗಾಗ್ತಾರೆ? ದಟ್ ವಾಸ್ ಮಿಸ್ಟರ್ ಸೂರ್ಯಾನಂದ ಸ್ವಾಮಿ. ಅಲ್ಲಿ 9 ಜನ ಸ್ಟೇಟ್ ಲೆವೆಲ್ ಸೆಕ್ರೆಟರೀಸ್ಗಳಿದ್ರು. ಹೋಮ್ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ, ಈ ಥರ 9 ಜನ ಸೆಕ್ರೆಟರೀಸ್ಗಳ ಎದುರಿಗೆ ರಾಜಾನಂದ ಸ್ವಾಮಿಯವರು ಸಹಿ ಹಾಕಿದ್ದು. ಅದೇ ನಿಮ್ಮ ಜಾಣ್ಮೆ ಮಿಸ್ಟರ್ ಭಿಂಗಾ ಅವರೇ. ರಾಜಾನಂದ ಸ್ವಾಮಿಯವರ ಕೊಲೆ ಆ ವೇಳೆಗಾಗಲೇ ಸಹಸ್ರಕುಂಡ ಫಾರೆಸ್ಟ್ ಹತ್ರ ಇರೋ ದೇವಕೊಂಡದಲ್ಲಿ ಆಗೋಗಿತ್ತು. ಇಲ್ಲಿ ಸೈನ್ ಮಾಡ್ತಾ ಇರೋದು ರಾಜಾನಂದ ಸ್ವಾಮಿಯವರೇ ಅಂತ ನಂಬಿಸೋದಕ್ಕೋಸ್ಕರ 9 ಜನ ಸ್ಟೇಟ್ ಲೆವೆಲ್ ಆಫೀಸರ್ಸ್ನ ಕರೆಸಿ ಸೂರ್ಯಾನಂದ ಸ್ವಾಮಿಯವ್ರ ಕೈಯಲ್ಲಿ ರಾಜಾನಂದ ಸ್ವಾಮಿಯವರು ಅಂತ ಸೈನ್ ಮಾಡಿಸ್ಬಿಟ್ಟು ನೀವು ಆ 5 ಫೈಲ್ಗಳನ್ನು ಸೈನ್ ಮಾಡಿಸ್ಬಿಟ್ರಿ. ಅವರು ಅದನ್ನು ನಂಬಿಕೊಂಡು ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ ಲ್ಯಾಂಡ್ ಅಕ್ವೈರ್ ಮಾಡಿಸ್ಬಿಟ್ರು ಮತ್ತು 5 ಕಂಪನಿ ಕೊಟ್ಟುಬಿಟ್ರಿ. 5 ಕಂಪನಿಗಳು ತಮಗೆ ಮತ್ತು ಮುನಿಯಪ್ಪನವ್ರಿಗೆ ಮತ್ತು ಪರಮಾನಂದ ಗೌಡರಿಗೆ ಸೇರಿದ್ದು. ಈ ಮೋಸದ ಮೂಲಕ ತಾವು 4,000 ಎಕರೆ ಕೃಷಿ ಯೋಗ್ಯ ಜಮೀನನ್ನು ತಮ್ಮ ಕಂಪನಿಗಳಿಗೆ ತಗೊಂಡ್ರಿ. ಹೇಮಗಿರಿ, ದೇವಸಾಗರ, ಮಲ್ಲಿಗೆಪುರ, ಸುಡಕೊಪ್ಪ, ಇಲ್ಲೆಲ್ಲ 4,000 ಎಕರೆ ಜಮೀನು. ಅಲ್ಲೆಲ್ಲ ರೈತರು ಹೂ ಬೆಳೀತಾ ಇದ್ರು, ಅಲ್ಲಿ ರೈತರು ಭತ್ತ ಬೆಳೀತಾ ಇದ್ರು, ಅಲ್ಲಿ ರೈತರು ಜೋಳ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ತರಕಾರಿ ಬೆಳೀತಾ ಇದ್ರು. ಅಂಥ ಎಲ್ಲ ಜಮೀನನ್ನು ಕಿತ್ಕೊಂಡ್ರೆ 3,500 ರೈತರು ಬೀದಿಗೆ ಬಿದ್ದುಬಿಟ್ರು. ಅವರ ಮನೆ ಮಕ್ಕಳು ಈಗ ಕಂಪನಿಗಳಲ್ಲಿ ವಾಚ್ಮನ್ಗಳಾಗಿ ಕಸ ಗುಡಿಸೋರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ರಾಜಾನಂದ ಸ್ವಾಮಿಯವರ ಜಾಗದಲ್ಲಿ ಸೂರ್ಯಾನಂದ ಸ್ವಾಮಿಯವ್ರನ್ನ ಇಟ್ಟ ಫಲ ಇದು. 3,500 ರೈತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇರೋದು ನಿಮ್ಮ ಆ ಮೋಸದ ಫಲ ಅಂತ ಹೇಳ್ತೇನೆ ಮಿಸ್ಟರ್ ಭಿಂಗಾ.